ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಸೂಪರ್ ಆಗಿರ್ತೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿಂದ ಏನು ಅಂದರೆ, ಇವತ್ತಿಂದ ನಾನ್ ಸ್ಟಾಪ್ ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಡೈಲಿ ವ್ಲಾಗ್ ಯಾವ ಥರ ಇರುತ್ತೆ ಅಂದರೆ, ಫುಲ್ಲು ನನ್ನ ಲೈಫ್ ಸ್ಟೈಲ್ದೆ ವ್ಲಾಗು. ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಯಾವ ಥರ ಇರ್ತೀನಿ, ಯಾವ ಥರ ಸಿಚುವೇಶನಲ್ಲಿ ಯಾವ ಥರ ಚೇಂಜ್ ಆಯ್ತೀನಿ, ಅದನ್ನೆಲ್ಲನೂ ನಾನು ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿವಸ ನಾನು ಬೇರೆಯವ್ರ ಹತ್ರ ಕೆಲಸ ಮಾಡ್ಕೊಂಡು ಬೇರೆಯವ್ರ ಗಾಡಿ ಓಡಿಸ್ಕೊಂಡಿದ್ದೆ. ಇವಾಗ ಕಷ್ಟಪಟ್ಟು ನಂದು ಅಂತ ನಾನು ಸ್ವಂತ ಗಾಡಿ ತೊಗೊಂಡಿದ್ದೀನಿ. ಆ ಸ್ವಂತ ಗಾಡೀಲಿ ನಾನು ದುಡ್ದು ನಾನು ಚೆನ್ನಾಗಿ ಆಗಬೇಕು ಅಂತ ಇದ್ದೀನಿ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೇ ಬರ್ತೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್, ಡೈಲಿ ಅಂದರೆ ಡೈಲಿ ಬರ್ತಾನೆ ಇರುತ್ತೆ. ಒಂದು ದಿವಸ ಮಿಸ್ ಆಗದಿರಂಗೆ ಬರುತ್ತೆ. ಸ್ವಲ್ಪ ಗಿಡಿಟ್ಟು ಸ್ವಲ್ಪ ಚೇಂಜಸ್ ಇರ್ಬೋದು ಅಷ್ಟೇ. ಯಾಕಂದರೆ ಗಾಡಿ ಓಡಿಸ್ಕೊಂಡು ತಿರ್ಗಾ ನೈಟ್ ಬಂದು ಎಡಿಟ್ ಮಾಡಿ, ವಿಡಿಯೋ ಎಲ್ಲ ಮಾಡಿ, ನೈಟ್ ಬಂದು ಎಡಿಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಯ್ತಾ ನಾನು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇರ್ತೀರಾ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಏನಾದ್ರು ತಪ್ಪಿದ್ರೆ ಕಮೆಂಟಲ್ಲಿ ಮಕ್ಕೋಗಿರಿ, ಹೋಗಿಸ್ಕೊಂತೀನಿ. ಫ್ರೆಂಡ್ಸ್, ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ, ನಿಮಗೆ ಒಂದು ರಿವೀಲ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಅದೇನು ರಿವೀಲ್ ಅಂತ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಕಷ್ಟಪಟ್ಟು ಜಗಳಗಳಾಡಿ ಮನೆಯಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ತಗೊಳಕ್ಕೆ. ಏನಿಗೋಸ್ಕರ ಕಷ್ಟಪಟ್ಟಿದ್ದೀನಿ ಅಂದರೆ, ನಂದು ಅಂತ ಏನಾರು ಒಂದು ಮಾಡಬೇಕು, ನಂದು ಅಂತ ಏನಾರು ಒಂದು ಇರಬೇಕು. ಎಷ್ಟು ದಿವಸ ಅಂತ ಬರೀ ಅವ್ರಿವ್ರ ಹತ್ರನೇ ಕೆಲಸ ಮಾಡೋದು. ಅದಕ್ಕೋಸ್ಕರನೇ ನಂದು ಅಂತ ನಾನು ತಗೋಬೇಕಿತ್ತು. ಅದಕ್ಕೆ ಕಷ್ಟಪಟ್ಟು ಏನೋ ಒಂದು ಮಾಡಿ ತಗೊಂಡಿದ್ದೀನಿ. ಆದರೆ ಕೆಟ್ಟ ಕೆಲಸ ಮಾಡಿ ಅಂತ ತಗೊಂಡಿಲ್ಲ. ನಿಯತ್ತಿಂದ ದುಡ್ದು ನಿಯತ್ತಿಂದ ಮಾಡಿನೇ ತಗೊಂಡಿರೋದು. ಸೊ ಬನ್ನಿ, ಗಾಡಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ಇದು ಬಂದು ಕ್ರೀಮ್ ಕಲರ್ ಬರುತ್ತೆ. ಇದು ಡ್ಯಾಶ್ ಬೋರ್ಡು. ಇದು ನಾನು ಮಾಡಿಫೈ ಮಾಡಿಸಿರೋದು. ಕ್ರೀಮ್ ಕಲರು ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಮಾಡಿಸಿದ್ದು. ಇದೊಂಥರ ಟಾಪ್ ಆ್ಯಂಡ್ ಗಾಡಿ ಥರ. ಅದಾದಮೇಲೆ ಇಲ್ಲಿ ಪೈಪ್ ನೋಡಿ, ಪೈಪ್ ತೋರಿಸ್ತೀನಿ. ಇಲ್ಲಿ ಇದೆಯಲ್ಲ ಈ ಪೈಪ್ ಬಂದ್ಬಿಟ್ಟು, ಈ ಪೈಪೇನೆ ಒಂದು 2-2.5 kg ಇದೆ. ಎಲ್ಲ ವೈರಿಂಗ್ನ ಹಿಂಗೆ ಮಾಡಿಸೋದು. ಟಾಪ್ ಆ್ಯಂಡ್ ವೈರಿಂಗ್ ಇದು. ಅದಾದಮೇಲೆ ಟಾಪು ಅಷ್ಟೇ. ಟಾಪ್ ಬಂದು ಕುಳ್ಳ ಹೊಡ್ಸಿದ್ದೀನಿ, ಲೈಟ್ ಕುಳ್ಳ. ಇದು ಹೋಯ್ತಾ ಇದ್ರೆ ಗಾಡಿನೇ ನೋಡಬೇಕು, ಲೈಟ್ ಕುಳ್ಳ. ಆಮೇಲೆ ಗಾಡಿ ನಂಬರ್ ನೋಡ್ಕೊಳ್ಳಿ. ಗಾಡಿ ನಂಬರ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಏನು ಅಂತ. ಅದಾದಮೇಲೆ ಇದು ದಿಂಬು. ಈ ದಿಂಬು ಏನಕ್ಕೆ ಅಂದರೆ, ನಾವು ಜಾಸ್ತಿ ಓಡಿಸ್ತಾ ಇರ್ತೀವಲ್ಲ, ನೋವು ಬಂದ್ಬಿಡ್ತದೆ, ಕುಂಡಿ ನೋವು ಬಂದ್ಬಿಡ್ತದೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಈ ನಂಬರ್ ಪ್ಲೇಟ್ನ ನಾನು ಇಲ್ಲಿ ಹಾಕಿದೆ. ಅದು ಮೊನ್ನೆ ತುಮಕೂರ್ಗೆ ಔಟ್ ಬಂದೆ, ಆವಾಗ ಕಿತ್ತೋಗ್ಬಿಡ್ತು. ಸೊ ಅದಕ್ಕೆ ನಾಜೀರ್ ಬೈ ಹತ್ರ ಹೋಗಿ ಇದನ್ನ ಹಾಕ್ಸ್ಕೊ ಬಂದೆ. ನೋಡಿ ಚೆನ್ನಾಗೈತಲ್ವ ಲುಕ್ಕು. ನಮ್ಮ ಗಾಡಿನ ಮೆಜೆಸ್ಟಿಕಲ್ಲಿ ನಿಲ್ಸಿದ್ರೆ ಹೆಂಗ್ ನೋಡ್ತಾರೆ ಗೊತ್ತಾ? ಎಲ್ಲಿ ಮಾಡಿಸಿದ್ದು ಅಂತಾರೆ. ಈ ಗಾಡಿನ ಯಾರು ಮಾಡಿದ್ದು, ಎಲ್ಲಿ ಮಾಡಿದ್ದು ಅಂತ ಅದನ್ನು ರಿವೀಲ್ ಮಾಡ್ತೀನಿ ನೋಡ್ರಿ. ಅವರು ಖುಷಿಯಾಗೋಯ್ತಾರೆ ನಮ್ಮ ಬೈ. ಇಂಜಿನ್ ರೂಮ್ ತೋರಿಸ್ತೀನಿ. ಇಂಜಿನ್ ರೂಮ್ ಹೆಂಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ. ಏನು ಅಷ್ಟೊಂದು ನಿಮಗೆ ವೈರ್ಗಳೇನು ಕಾಣಿಸಲ್ಲ. ಆ ಥರ ರೆಡಿ ಮಾಡಿಸಿರೋದು ನಾನು. ವೈರ್ಗೀರೆಲ್ಲ ಏನು ಕಾಣಿಸ್ಬಾರ್ದು ಅಂತ. ಆದರೆ ಸ್ವಲ್ಪ ಸಿಸ್ಟಮ್ ಎಲ್ಲ ಹಾಕ್ಸ್ತೀನಿ ಅಂತ ಅಂದರೆ ಸ್ವಲ್ಪ ಕಾಣಿಸುತ್ತೆ ವೈರಿಂಗು ನೋಡಿ. ಅಷ್ಟೊಂದೇನು ವೈರಿಂಗ್ ಏನು ಕಾಣಿಸ್ತಾ ಇಲ್ಲ. ಬ್ಯಾಟ್ರಿ ಎಲ್ಲ ಹಿಂದೆ ಇಕ್ಸಿದ್ದೀನಿ. ಹಿಂದೆ ಇಕ್ಸ್ಬಾರ್ದು, CNG ಗಾಡಿಗೆ ಅಂತಾರೆ. ಇಕ್ಸಿದ್ದೀನಿ. ನಾವೇನು ಮಾಡಬಾರ್ದು ಅನ್ನೋದನ್ನ ಅದನ್ನೇ ನಾವು ಮಾಡೋದು ನೋಡ್ರಿ. ಇಂಜಿನ್ ರೂಮ್ ಹಿಂಗಿದೆ. ಆಮೇಲೆ ಇದೊಂದು ಮೀಟ್ರ್ ಪೈಪು. ಈ ಪೈಪ್ ಹಾಕೋದೇ ಇಲ್ಲ ಅಂದ್ಬಿಟ್ಟು ವಾರಂಟಿ ಕೊಡಲ್ಲ ಅಂದರು. ಅಯ್ಯೋ, ಯಾವ ವ್ಯಾರಂಟಿನೂ ಬೇಡಪ್ಪ, ಸ್ಟಾಕಪ್ಪ ಅಂದೆ. ಆಮೇಲೆ ಇದೊಂದು ಲೋಗೋ. ಈ ಲೋಗೋ ಬಂದು ಫೆರಾರಿ ಲೋಗೋ ನೋಡಿ. ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದು ಲೋಗೋ ಇದೆ. ಆಮೇಲೆ ಇದೊಂದು ಸ್ಕ್ಯಾನರು. ಯಾರಾದರೂ ಕಾಸು ಹಾಕಂಗಿದ್ರೆ ಹಾಕ್ಬಿಡಿ. ಇದೇನಕ್ಕೋಸ್ಕರ ಮಾಡಿಸಿದ ಅಂದರೆ, ಕಸ್ಟಮರು ನಮಗೆ ಪೇ ಮಾಡಿದ ತಕ್ಷಣ ರಪ್ಪ ಅಂತ ವಾಯ್ಸು ಬಂದ್ಬಿಡುತ್ತೆ, ಪೇಮೆಂಟ್ ಆಗಿದೆ ಅಂತ. ನೋಡ್ರಿ ಗಾಡಿ ಹಿಂಗಿದೆ. ತುಂಬ ಕಷ್ಟಪಟ್ಟು ತಗೊಂಡಿದ್ದೀನಿ. ಇದರಲ್ಲೇನೋ ಒಂದು ದುಡಿಬೇಕು ಅಂತ ನಾನು ತಗೊಂಡಿದ್ದೀನಿ.
ದುಡಿತೀನಿ. ಇನ್ಮೇಲಿಂದ ವ್ಲಾಗ್ ಸರಿಯಾಗಿ ವ್ಲಾಗ್ ಮಾಡ್ತೀನಿ. ಯಾವ ಥರ ವ್ಲಾಗ್ ಬರುತ್ತೆ ಅಂತ ನೋಡಿ. ನಾಳೆಯಿಂದ ನಾನು ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಇರಲೇಬೇಕು. ತುಂಬ ಜನ ತುಂಬ ಥರ ಮಾತಾಡಿದ್ದಾರೆ. ಅವ್ರ ಮುಂದೆಲ್ಲ ನಾನು ಎದ್ದು ನಿಂತ್ಕೊಳ್ಳೇಬೇಕು. ನಿಂತ್ಕೊತೀನಿ, ಬಿಡಲ್ಲ. ಯಾರ್ಯಾರೆಲ್ಲ ನನ್ನ ಕೀಳಾಗಿ ನೋಡಿ, ಯಾರ್ಯಾರೆಲ್ಲ ನನ್ನ ಅವಮಾನ ಮಾಡಿದ್ದೀರಾ ಅವರಿಗೆಲ್ಲ ಒಂದೇ ಒಂದು ಮಾತು ಅಂತೀನಿ, ಯಾರಿಗೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕರ್ಮ ಯಾವತ್ತೂ ಒಂದೇ ಕಡೆ ಇರಲ್ಲ. ಇವತ್ತು ನಿಂದಾದರೆ ನಾಳೆ ನಂದು ಇದ್ದೇ ಇರುತ್ತೆ. ಅಷ್ಟು ಮಾತ್ರ ನಾನು ಹೇಳ್ತೀನಿ. ಸೊ ಯಾರಿಗೇ ಆಗಲಿ ಯಾರಿಗೂ ನೀವು ಕೀಳಾಗಿ ನೋಡೋಕ್ಕೆ ಹೋಗ್ಬೇಡಿ, ಅವಮಾನನೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೆ ಅವಮಾನ ಎಲ್ಲ ಆದಾದ್ಮೇಲೆ ನಾನು ಸ್ವಂತ ಗಾಡಿ ಹಾಕಲೇಬೇಕು ಅಂತ ಹಾಕಿದ್ದೀನಿ. ನೋಡೋಣ ಮುಂದೆ ಹೆಂಗೆ ಬೆಳಿತೀನಿ, ಯಾವ ಥರ ಇಡ್ತೀನಿ ಅಂತ ನೋಡೋಣ. ನಿಮ್ಮ ಸಪೋರ್ಟೆಲ್ಲ ನನಗೆ ಹಿಂಗೆ ಇರಲಿ. ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನಂದು ನಾಳೆಯಿಂದ ಕಂಟೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಇದೆ. ಇವತ್ತು ಏನು ಮಾಡಬೇಕು ಅಂದರೆ ನಾನು ನನ್ನ ಗಾಡಿನ ರಿವೀಲ್ ಮಾಡಬೇಕು ಅಂತ ಬಂದಿದ್ದು. ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಬಂದು ರಿವೀಲ್ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಟೈಮ್ ಬಂದ್ಬಿಟ್ಟು 12:30 ಆಗಿಬಿಟ್ಟಿದೆ. 12:30 ಯಾವ ದೇವಸ್ಥಾನ ತೆಗ್ದಿರುತ್ತೆ. ಸೊ ಅದಕ್ಕೆ ಬಂದ್ಬಿಟ್ಟೆ. ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆಯಿಂದ ಶಾರ್ಪ್ ನಾನು ಟೈಮಿಂಗ್ಸ್ ಹೇಳ್ತೀನಿ, ಬೆಳಿಗ್ಗೆ ಏನು ಟೈಮಿಂಗ್ಸು ಅಂತ, ಏನು ಕಂಟೆಂಟ್ ಮಾಡ್ತಾಯಿದ್ದೀನಿ ಅಂತಲೂ ನಾನು ಅಂತೀನಿ. ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗೊತ್ತಲ್ಲ ಕಮೆಂಟ್ ಮಾಡಿ. ನಂದೇನೋ ತಪ್ಪಿರೋ ಮಕ್ಕೋಗಿರಿ, ಮುಗಿಸ್ಕೊಂತೀನಿ. ಬಾಯ್ ನಾಳೆ ಸಿಗೋಣ.